ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ನಾನು ಮಧು ಬಿರಾದಾರ್. ಅಂಬೇಡ್ಕರ್ ಓದು ಸರಣಿಯನ್ನು ಡಾಕ್ಟರ್ ಅರುಣ್ ಜೋಳ್ಕುಳ್ಗಿಯವರು ಆರಂಭಿಸಿದ್ದಾರೆ. ಇದೊಂದು ಮಹತ್ವದ ಓದು ಅಭಿಯಾನ ಸರಣಿ. ಈ ಕಾರಣಕ್ಕೆ ನಾನು ಅರುಣ್ ಸರ್ ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುವೆ. ಹಾಗೂ ಈ ಅಂಬೇಡ್ಕರ್ ಓದು ಸರಣಿಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುವೆ. ನಾನು ಓದ್ತಾ ಇರುವುದು BR ಅಂಬೇಡ್ಕರ್ ಅವರ ವೀಸಾದ ನಿರೀಕ್ಷೆಯಲ್ಲಿ ನೆನಪುಗಳು ಪುಸ್ತಕದ 5ನೇ ಭಾಗ, ಅಂದರೆ 5ನೇ ಅಧ್ಯಾಯ. ಈ ಪುಸ್ತಕವನ್ನು ಕನ್ನಡಕ್ಕೆ ಸದಾಶಿವ್ ಮರ್ಜಿಯವರು ಅನುವಾದಿಸಿದ್ದಾರೆ. ಇದು 2011ರ ಲಡಾಯಿ ಪ್ರಕಾಶನದಿಂದ ಪ್ರಥಮ ಮುದ್ರಣವಾಗಿ ಪ್ರಕಟಗೊಂಡಿದೆ. ನಾನು ಓದ್ತಾ ಇರುವುದು 2ನೇ ಮುದ್ರಣ, 2015ರಲ್ಲಿ ಪ್ರಕಟವಾದ ಲಡಾಯಿ ಪ್ರಕಾಶನದ ಪುಸ್ತಕ. 5ನೇ ಅಧ್ಯಾಯ. ನನ್ನ ಜನರಿಗೆ ನಾನು ನಿಷ್ಠನಾಗಿರುವೆ ಮತ್ತು ನನ್ನ ದೇಶಕ್ಕೂ ಕೂಡ. ಮೇ 1947 ನವದೆಹಲಿಯ ಕರೋಲ ಭಾಗದಲ್ಲಿ ದಿನಾಂಕ 14 ಏಪ್ರಿಲ್ 1947ರಂದು ದೆಹಲಿಯ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿ ಸಂಘವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಜನ್ಮ ದಿನಾಂಕವಾಗಿ ನೀಡಿದ ಸನ್ಮಾನ ಸಂದರ್ಭದಲ್ಲಿ ಮಾಡಿದ ಭಾಷಣದ ಪ್ರಮುಖ ಅಂಶಗಳು. ಹುಟ್ಟುಹಬ್ಬದ ಜಯಂತಿ ಉತ್ಸವಗಳು ಒಂದು ದೃಷ್ಟಿಯಲ್ಲಿ ಸಂತೋಷ ಉಂಟು ಮಾಡುವ ಸಂಗತಿಗಳಲ್ಲ. ತಮಗೆಲ್ಲ ತಿಳಿದಿರುವಂತೆ ಮನುಷ್ಯ ಶಾಶ್ವತವಲ್ಲ ಮತ್ತು ಒಂದಿಲ್ಲ ಒಂದು ದಿನ ಆತ ನಿರ್ಗಮಿಸಲೇಬೇಕು. ಜೀವನದಲ್ಲಿ ಕಳೆದ ವರ್ಷಗಳನ್ನು ನೆನಪಿಸಿಕೊಳ್ಳಲು ಹುಟ್ಟುಹಬ್ಬಗಳಿರುವುದು. ಆದರೆ ಬದುಕಿನ ವರ್ಷಗಳ ವ್ಯವಕಲನದಿಂದ ವ್ಯಾಕುಲರಾಗುವ ಅವಶ್ಯಕತೆ ಯಾರಿಗೂ ಇರಬಾರದು. ಏಕೆಂದರೆ ಮನುಷ್ಯ ಬದುಕಲೇಬೇಕು. ಅದ್ಯಾಗೋ ಸಾರ್ವಜನಿಕ ಉದ್ದೇಶಕ್ಕಾಗಿ ಜೀವನ ಮುಡಿಪಾಗಿಟ್ಟಿರುವ ವ್ಯಕ್ತಿಗೆ ಸಂಬಂಧಿಸಿದಂತೆ ಆತನ ಹುಟ್ಟಿಗೆ ಮತ್ತು ಅದರ ಆಚರಣೆಗೆ ಮಹತ್ವವಿರುವುದು. ಪ್ರಸಕ್ತ ಸಂದರ್ಭದಲ್ಲಿ ಭಾರತದಂಥ ಪರಿಶಿಷ್ಟ ಜಾತಿಗಳು ತಮ್ಮ ಸಾಮಾಜಿಕ ಸಮಸ್ಯೆಗಳು ಮತ್ತು ದೌರ್ಬಲ್ಯಗಳ ಬಗ್ಗೆ ಅರಿವು ಮೂಡಿಸಿಕೊಳ್ಳುತ್ತಿರುವುದು ಮತ್ತು ಸಂಘಟಿತರಾಗಿ ಅವುಗಳ ವಿರುದ್ಧ ಹೋರಾಡಲು ನಿರ್ಧರಿಸುವುದು ನನಗೆ ಸಂತೋಷವನ್ನು ತಂದಿರುವುದು. ಈ ಕುರಿತು ವೈಸ್ರಾಯರಿಗೆ ಹೇಳಿದ ವಿಷಯವನ್ನು ನಿಮ್ಮ ಮುಂದೆ ಹೇಳಲು ನಾನು ಸಂಕೋಚ ಪಡುವುದಿಲ್ಲ. ವೈಸ್ರಾಯ್ ಅವರು ದೆಹಲಿಗೆ ಬರಬೇಕೆಂದು ತಿಳಿಸಿದ್ದರ ಹಿನ್ನೆಲೆಯಲ್ಲಿ, ನೀವು ನನ್ನನ್ನು ಆಹ್ವಾನಿಸದಿದ್ದರೆ ನಾನು ನಿಮ್ಮನ್ನು ನೋಡಲು ಬರುತ್ತಿರಲಿಲ್ಲ. ಬ್ರಿಟಿಷರ ಹಿಂದೆ ಓಡಾಡುವ ಇಚ್ಛೆ ನನಗಿಲ್ಲ ಎಂದು ವೈಸ್ರಾಯ್ ಅವರಿಗೆ ಹೇಳಿದ್ದೆ. ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿ ಜವಾಬ್ದಾರಿಯನ್ನು ಒಂದು ಕಾಲದಲ್ಲಿ ಬ್ರಿಟಿಷರು ತೆಗೆದುಕೊಂಡಿದ್ದರು. ಆ ಜವಾಬ್ದಾರಿಯನ್ನು ನಿಭಾಯಿಸಲು ಅವರು ವಿಶೇಷ ಕ್ರಮ ತೆಗೆದುಕೊಳ್ಳಬಹುದೆಂದು ನಾನು ಯೋಚಿಸಿದ್ದೆ. ಒಂದು ವೇಳೆ ಬ್ರಿಟಿಷರು ದೇಶದಿಂದ ನಿರ್ಗಮಿಸಿದರೆ ನನಗೆ ಏನೂ ಅನಿಸುವುದಿಲ್ಲ. ನಮಗೆ ಬೇಕಾದಂತೆ ಸಂವಿಧಾನದಲ್ಲಿ ಸೌಲಭ್ಯಗಳನ್ನು ನೀಡಲು ವಿಶೇಷ ಕ್ರಮ ವಹಿಸದೆ ಅವರು ನಿರ್ಗಮಿಸುತ್ತಿರುವರು. ತಾವು ಮಾಡಿದ ಕ್ರಿಯೆಯು ಸರಿಯೋ ತಪ್ಪೋ ಎಂಬುದರ ಕುರಿತು ನಿಷ್ಕರ್ಷಿಸುವುದನ್ನು ತಾವೇ ಮಾಡಿಕೊಳ್ಳಲಿ. ಅದು ನನಗೆ ಸಂಬಂಧಿಸಿದ್ದಲ್ಲ. ಅಸ್ಪೃಶ್ಯರ ಉದ್ಧಾರಕ್ಕಾಗಿ ಏನಾದರೂ ಬ್ರಿಟಿಷರು ಮಾಡಲಿ ಎಂದು ನೂರಾರು ಬಾರಿ ಅವರ ಮನವೊಲಿಸಲು ಪ್ರಯತ್ನಿಸಿರುವೇನು. ಬ್ರಿಟಿಷರು ತಮ್ಮ ಕರ್ತವ್ಯವನ್ನು ನಿಭಾಯಿಸಲು ನಿರಾಕರಿಸಿದರೆ 60 ಮಿಲಿಯನ್ ಅಸ್ಪೃಶ್ಯರ ಭವಿಷ್ಯವನ್ನು ಹಾಗೇ ಬಿಟ್ಟು ಬಿಡಲು ಸಾಧ್ಯವಿಲ್ಲವೆಂಬುದರ ಬಗ್ಗೆ ನಾನು ವಿಶ್ವಾಸ ಹೊಂದಿದ ವಿಷಯವನ್ನು ಅವರಿಗೆ ಹೇಳಿರುವೇನು. ಅಸ್ಪೃಶ್ಯರಿಗೆ ಹಕ್ಕುಗಳನ್ನು ಲೇಬರ್ ಸರ್ಕಾರ ಕೊಡದಿದ್ದಲ್ಲಿ ಅವುಗಳನ್ನು ಯಾರ ಬೆಂಬಲವಿಲ್ಲದೆ ಮತ್ತು ಯಾವುದೇ ಅಧಿಕಾರವಿಲ್ಲದೆ 60 ಮಿಲಿಯನ್ ಅಸ್ಪೃಶ್ಯರು ಪಡೆಯುವರು ಎಂಬ ವಿಶ್ವಾಸದ ಬಗ್ಗೆ ನನ್ನ ಮನಸ್ಸಿನಲ್ಲಿ ಕಿಂಚಿತ್ತೂ ಸಂಶಯವಿರಲಿಲ್ಲ. ಯಾವುದೇ ರೀತಿಯ ಸಂಘಟನೆ ಇಲ್ಲದೆ ಮತ್ತು ಅರಿವು ಇಲ್ಲದೆ ಇರುವ ಹಿಂದಿನಂಥವರ ಹಾಗೆ ನಾನಲ್ಲ. ನಾನಿಂದು ಅರಿವು ಮತ್ತು ಸಂಘಟನೆ ಹೊಂದಿರುವೆನು. ನಾವು ಬೇರೆ ರೀತಿಯಲ್ಲಿ ಇರುವೆನೆಂಬುದು ಈ ರಾಷ್ಟ್ರದ ಎಲ್ಲರಿಗೂ ತಿಳಿದಿರುವ ಸಂಗತಿಯಾಗಿದೆ. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಇಬ್ಬರಿಗೂ ನಮ್ಮ ಬೆಂಬಲ ಬೇಕಾಗಿದೆ. ಅದಕ್ಕಾಗಿ ಅವು ಪ್ರಯತ್ನಿಸುತ್ತಲೇ ಇವೆ. ಒಂದು ವೇಳೆ ನಾವು ಸಂಘಟಿತರಾಗದೆ ಹೋಗಿದ್ದರೆ ಇದು ಎಂದಿಗೂ ಪಡೆಯುವಂಥ ಘಟನೆಯಾಗಿರಲಿಲ್ಲ. ಬ್ರಿಟಿಷರು ಜೂನ್ 1947ರೊಳಗೆ ಭಾರತ ಬಿಟ್ಟು ತೊಲಗಬೇಕೆನ್ನುವ ನಿರ್ಧಾರ ಮತ್ತು ಆ ಕುರಿತು ಹೊರಡಿಸಿದ ಪ್ರಕಟಣೆಯ ಕರಿನೆರಳು ನಮ್ಮ ಹಿತಾಸಕ್ತಿಯ ಬಹುಮುಖ್ಯ ಅಂಶಗಳ ಮೇಲೆ ಬಿದ್ದು ಬಿಟ್ಟಿರುವ ವಿಷಯವನ್ನು ನಿಮಗೆ ತಿಳಿಸಲಿಚ್ಛಿಸುತ್ತೇನೆ. ಮುಂದೇನಾಗುವುದು ಎನ್ನುವುದರ ಬಗ್ಗೆ ನನಗೆ ಖಚಿತವಾಗಿ ಏನೂ ಯೋಚನೆ ಹೊಳೆಯುತ್ತಿಲ್ಲ. ನಾನು ನನ್ನದೇ ಆದ ಲೆಕ್ಕಾಚಾರವನ್ನು ಹೊಂದಿರುವೆನು. ಈ ಸಂದರ್ಭದಲ್ಲಿ ಅದನ್ನು ಬಹಿರಂಗಪಡಿಸುವುದನ್ನು ನಾನು ಮಾಡುವುದಿಲ್ಲ. ಇಂಥ ಸನ್ನಿವೇಶಗಳಲ್ಲಿ ಬ್ರಿಟಿಷರು ದೇಶದಲ್ಲಿ ಮುಂದುವರಿದರೆ ಪರಿಸ್ಥಿತಿಯೇ ಭಿನ್ನವಾಗಿರುತ್ತಿತ್ತು. ಬ್ರಿಟಿಷರು ದೇಶ ಬಿಟ್ಟು ಹೋಗುವ ನಿರ್ಧಾರದಿಂದ ಸಾರ್ವಜನಿಕ ವಲಯದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸಿರುವವು. ಸಂವಿಧಾನಾತ್ಮಕ ಸೌಲಭ್ಯಗಳಿಗಾಗುವ ನಮ್ಮ ಬೇಡಿಕೆಗಳು ಕೆಲವು ಸ್ವಲ್ಪ ಮಟ್ಟಿಗೆ ಅಸ್ಪಷ್ಟವಾಗಿರುವವು. ನಮಗೆ ಅಗತ್ಯವಾಗಿರುವ ರಾಜಕೀಯ ಸೌಲಭ್ಯಗಳನ್ನು ಪಡೆದುಕೊಳ್ಳುವಲ್ಲಿ ಯಾವ ಆತಂಕಗಳು ಎದುರಾದರೂ ನಾವು ಅವುಗಳನ್ನು ಪಡೆಯುತ್ತೇವೆ ಎಂದು ನಾನು ಭರವಸೆನಿಟ್ಟುಕೊಂಡಿರುವೆನು. ಮೂಲಭೂತ ಹಕ್ಕುಗಳ ರಚನಾ ಸಮಿತಿಯಲ್ಲಿ ನಾವು ಅಗತ್ಯಕ್ಕಿಂತ ಹೆಚ್ಚಾಗಿ ಯಶಸ್ಸು ಪಡೆದಿರುವುದನ್ನು ನಿಮಗೆ ತಿಳಿಸಲು ನನಗೆ ಸಂತೋಷವೆನಿಸುತ್ತದೆ.
ನಾನು ಮೂಲಭೂತ ಹಕ್ಕುಗಳ ಉಪಸಮಿತಿಗೆ ಸಲ್ಲಿಸಿದ ಮನವಿಯನ್ನು ಸಮಿತಿಯು ಸ್ವೀಕರಿಸಿರುವುದು. ಅದರಲ್ಲಿರುವ ಒಂದೇ ಒಂದು ವಿಷಯದ ಮೇಲೆ ಭಿನ್ನಾಭಿಪ್ರಾಯ ಇರುವುದು. ಆಡಳಿತದಲ್ಲಿ ತಾರತಮ್ಯ ಮತ್ತು ಸಾರ್ವಜನಿಕ ಸೇವೆಗಳ ವಿಷಯವೇ ಭಿನ್ನಾಭಿಪ್ರಾಯದಿಂದ ಕೂಡಿದ ವಿಷಯವಾಗಿರುವುದು. ಅಂತಹ ತಾರತಮ್ಯ ಪ್ರತಿಬಂಧಿಸಲು ನಾನು ಹಲವು ಕ್ರಮಗಳನ್ನು ಸೂಚಿಸಿರುವೆನು ಮತ್ತು ಅದರಿಂದ ಸಮಸ್ಯೆ ಪರಿಹಾರಕ್ಕೆ ಯಶಸ್ಸು ಸಿಗುವುದೆಂಬುದು ನನ್ನ ನಂಬಿಕೆಯಾಗಿದೆ. ಈ ರೀತಿ ಘಟಿಸಿದರೆ ಶಾಸನಸಭೆ ಮತ್ತು ಕಾರ್ಯನಿರ್ವಾಹಕ ಸಮಿತಿಗಳಿಗೆ ಸಂಬಂಧಿಸಿದಂತೆ ಸಂವಿಧಾನದಿಂದ ಸಾಕಷ್ಟು ರಕ್ಷಣೆಯೂ ನಮಗೆ ದೊರೆಯಲಿರುವುದು. ಅಲ್ಪಸಂಖ್ಯಾತರ ಉಪಸಮಿತಿಯ ಸಭೆಯು 17 ಏಪ್ರಿಲ್ 1947 ನಡೆಯುವುದು ಮತ್ತು ಕೆಲವು ಕಾಲ ಅದು ತನ್ನ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗುವುದು. ಅಲ್ಪಸಂಖ್ಯಾತರ ಉಪಸಮಿತಿಯಲ್ಲಿರುವ ಇಬ್ಬರು ಪರಿಶಿಷ್ಟ ಜಾತಿಯ ಸದಸ್ಯರೇ ಪರಿಶಿಷ್ಟ ಜಾತಿಗಳ ಹಿತಾಸಕ್ತಿಗೆ ತದ್ವಿರುದ್ಧವಾಗಿರುವ ಮನವಿಯನ್ನು ಸರ್ಕಾರಕ್ಕೆ ಕಳಿಸಿರುವ ವಿಷಯವನ್ನು ವಿಷಾದದಿಂದ ತಮ್ಮ ಗಮನಕ್ಕೆ ತರುತ್ತಿದ್ದೇನೆ. ರಾಜಕೀಯ ಹಾಸ್ಯಕ್ಕೆಡೆ ಮಾಡುವಂಥ ಮತಗಳ ವಿಭಜನೆ ವ್ಯವಸ್ಥೆಯ ಆಧಾರಿತ ಸಂಯುಕ್ತ ಚುನಾಯಿಕಗಳ ಬೇಡಿಕೆನಿಟ್ಟಿರುವರು. ಉಪಸಮಿತಿಯಲ್ಲಿ ಇತರ ಅಲ್ಪಸಂಖ್ಯಾತ ಸಮುದಾಯಗಳ ಬೆಂಬಲದೊಂದಿಗೆ ನಾನು ಪರಿಶಿಷ್ಟ ಜಾತಿಗಳ ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ನನ್ನ ಎಲ್ಲ ಪರಿಶ್ರಮ ಮತ್ತು ಶಕ್ತಿ ಸಾಮರ್ಥ್ಯ ಪಣಕ್ಕಿಟ್ಟು ಹೋರಾಡುತ್ತಿದ್ದೇನೆ. ಮುಂದೇನಾಗುವುದೋ ಎಂದು ಈಗಲೇ ಹೇಳುವುದು ನನ್ನಿಂದ ಕಷ್ಟ ಸಾಧ್ಯವೇ. ಈ ಸಂಬಂಧ ಸಮಿತಿಯು ಬಹುಮತದ ಮೇಲೆ ನಿರ್ಧರಿಸುವುದೋ ಅಥವಾ ಚೌಕಾಶಿ ಮಾಡುವುದೋ ಎಂಬುದರ ಬಗ್ಗೆ ಸ್ಪಷ್ಟವಾಗಿ ನನಗೇನು ಹೊಳೆಯುತ್ತಿಲ್ಲ. ಆದರೆ ಒಂದು ವೇಳೆ ಸದರಿ ವಿಷಯದ ಬಗ್ಗೆ ಬಹುಮತದ ಮೇಲೆ ನಿರ್ಧರಿಸಿದರೆ ಖಂಡಿತವಾಗಿಯೂ ಶಾಸನಸಭೆಯಿಂದಲೇ ದೂರ ಉಳಿದು ಬಿಡುತ್ತೇನೆ. ಆಮೇಲೆ ನಾವೇನು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕೆಂಬುದರ ಬಗ್ಗೆ ನಿರ್ಧರಿಸೋಣ. ಈ ರಾಜಕೀಯ ಸಂಗತಿಯ ವಿಷಯದಲ್ಲಿ ನಾವು ದ್ವಿನಿಷ್ಠೆ ಹೊಂದಬೇಕಾಗಿದೆ. ಕೊನೆಯ ಪಕ್ಷ ನನಗಂತೂ ಇದರಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲದ ಸಂಗತಿಯಾಗಿದೆ. ದೇಶಕ್ಕಿಂತ ನಾನು ನನ್ನ ಜನರಿಗೆ ನಿಷ್ಠನಾಗಿರುವೆನು. ಇಲ್ಲಿಯವರೆಗೆ ನನ್ನ ಜನ ಅನುಭವಿಸಿರುವ ಯಾತನೆ ಮತ್ತು ತೊಂದರೆಗಳನ್ನು ರಾಜಕೀಯ ಹಿತಾಸಕ್ತಿಗಳ ಮೂಲಕ ಪರಿಹರಿಸುವುದು ನನ್ನ ದೃಢವಾದ ನಿರ್ಧಾರವಾಗಿದೆ. ಈ ದೇಶಕ್ಕೂ ನಾನು ನಿಷ್ಠನಾಗಿರುವೆನು. ನೀವು ಅದೇ ರೀತಿ ದ್ವಿನಿಷ್ಠೆ ಹೊಂದಿರುವರೆಂಬ ಬಗ್ಗೆ ನನ್ನಲ್ಲಿ ಯಾವುದೇ ಸಂಶಯಗಳಿರುವುದಿಲ್ಲ. ಈ ದೇಶ ವಿಮುಕ್ತಿ ಹೊಂದಬೇಕೆನ್ನುವುದೇ ನಮ್ಮೆಲ್ಲರ ಬಯಕೆಯಾಗಿದೆ. ಕ್ಯಾಬಿನೆಟ್ ಮಿಷನ್ ಸಿದ್ಧಪಡಿಸಿದ ಪ್ರಸ್ತಾವನೆಗಳಲ್ಲಿ ನಮ್ಮನ್ನು ಕಡೆಗಣಿಸಿದ್ದರೂ ದೇಶ ಸ್ವಾತಂತ್ರ್ಯ ಗಳಿಸುವ ನಿಟ್ಟಿನಲ್ಲಿ ನಮ್ಮ ತೊಂದರೆಗಳನ್ನು ನಾವು ಮುಂದೆ ಮಾಡುವುದಿಲ್ಲವೆಂಬುದನ್ನು ಸ್ಪಷ್ಟಪಡಿಸುತ್ತೇನೆ. ದೇಶ ಸ್ವಾತಂತ್ರ್ಯ ಹೊಂದಬೇಕೆಂಬುದರ ಹಿನ್ನೆಲೆಯಲ್ಲಿ ನಾನು ಹಲವಾರು ಭಾಷಣ ಮಾಡಿರುವೆನು. ದೇಶ ಸ್ವಾತಂತ್ರ್ಯ ಗಳಿಸಬೇಕೆಂಬುದರಲ್ಲಿ ಎರಡು ಮಾತಿಲ್ಲ ಮತ್ತು ನನ್ನ ನಿರ್ಧಾರವು ಕೂಡ ಅಚಲ. ಅದೇ ವೇಳೆಗೆ ರಾಜಕೀಯ ಹಕ್ಕುಗಳ ಮೂಲಕ 60 ಮಿಲಿಯನ್ ಅಸ್ಪೃಶ್ಯರ ಹಿತಾಸಕ್ತಿಯನ್ನು ಕಾಪಾಡಲು ಸಾಧ್ಯವಾಗದಿದ್ದರೆ ಮತ್ತು ಪರಿಶಿಷ್ಟ ಜಾತಿಗಳ ರಾಜಕೀಯ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡಲು ಕಾಂಗ್ರೆಸ್ ವಿಫಲವಾದರೆ ಯಾರು ಏನೇ ದೂಷಿಸಿದರೂ ನಾನು ಶಾಸನಸಭೆಯಿಂದ ದೂರ ಉಳಿದು ಬಿಡುತ್ತೇನೆ. 292 ಜನ ಸದಸ್ಯರಿರುವ ಶಾಸನಸಭೆಯಲ್ಲಿ ನಾನು ಮಾತ್ರ ಒಬ್ಬಂಟಿ ವ್ಯಕ್ತಿಯಾಗಿರುವೆನೆಂಬುದನ್ನು ನೀವು ನೆನಪಿಟ್ಟುಕೊಳ್ಳುವುದು ಉಚಿತ. ಒಬ್ಬ ವ್ಯಕ್ತಿ ಎಷ್ಟೇ ಬುದ್ಧಿವಂತನಿರಲಿ, ಶ್ರೇಷ್ಠನಾಗಿರಲಿ, ವಾದ ಮಂಡಿಸುವ ಪ್ರಾವೀಣ್ಯತೆ ಮತ್ತು ಸಾಮರ್ಥ್ಯ ಹೊಂದಿದ್ದು ಹಕ್ಕುಗಳಿಗಾಗಿ ಪ್ರತಿಪಾದನೆ ಮಾಡಿಕೊಳ್ಳಲಿ. ಆತ ಒಂಟಿ ಮತ್ತು ಒಬ್ಬಂಟಿ ವ್ಯಕ್ತಿಯಾಗಿರುವನೆಂಬುದು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಒಳಿತು. ಶಾಸನಸಭೆಯ 292 ಸದಸ್ಯರಲ್ಲಿ ಒಬ್ಬಂಟಿಯಾಗಿರುವ ನಾನು ಎಷ್ಟೇ ಪ್ರಖರತೆಯಿಂದ ವಾದ ಮಂಡಿಸಿದರೂ 291 ಜನ ಅದನ್ನು ಕೇಳಬಾರದೆಂದು ನಿರ್ಧರಿಸಿದರೆ ಅಥವಾ ನನ್ನ ವಾದವನ್ನು ವಿರೋಧಿಸಿದರೆ ನನ್ನ ಅಸಹಾಯಕತೆಯನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಒಳ್ಳೆಯ ವಿವೇಚನೆ ಮತ್ತು ವಿವೇಕ ಇರುವ ಭರವಸೆಯಿಂದಲೇ ಅಂತಿಮವಾಗಿ ನಾವು ಸಾಧಿಸಬೇಕೆಂಬುದನ್ನು ಸಾಧಿಸೇ ತೀರುತ್ತೇವೆ. ಸಂಘಟನೆಯು ಬಹುಮುಖ್ಯವಾದದ್ದು. ನಾವು ನಿರಂತರ ಪರಿಶ್ರಮದಿಂದ ಪಡೆದುಕೊಳ್ಳುತ್ತಿರುವ ರಾಜಕೀಯ ಹಕ್ಕುಗಳು ನಿಗದಿತ ಅವಧಿಗಾಗಿ ಸಿಗುವಂಥವುಗಳೆಂಬುದನ್ನು ನೆನಪಿಡುವುದು ಅತಿ ಅವಶ್ಯಕವಾಗಿರುವುದು. ಈ ಎಲ್ಲ ಹಕ್ಕುಗಳು ಮುಂದೊಂದು ದಿನ ಇಲ್ಲವಾಗುವಂಥವುಗಳೇ. ನಮಗಷ್ಟೇ ಅಲ್ಲ, ದೇಶದ ಸರ್ವರಿಗೂ. ಈ ರಾಜಕೀಯ ಹಕ್ಕುಗಳು ಇಲ್ಲವಾದೊಡನೆ ನಮಗುಳಿಯುವ ಮಾರ್ಗ ಒಂದೇ, ಅದು ಸಂಘಟನೆ, ನಮ್ಮ ಬಲ ಮತ್ತು ಒಗ್ಗಟ್ಟು. ಆದುದರಿಂದಲೇ ನಾವೆಲ್ಲರೂ ಒಗ್ಗಟ್ಟಾಗಲು ನಿರ್ಧರಿಸಬೇಕಿದೆ. ನೋವು ಮತ್ತು ಹೆಚ್ಚು ನೋವು ಒಂದೇ ನಾನು ನಿಮಗೆ ಕೊಡಬೇಕೆಂದಿರುವ ಸಂದೇಶ ಆಗಿರುವುದು. ಅಸ್ಪೃಶ್ಯರ ಸ್ಥಿತಿಯನ್ನು ನೋವಿನಿಂದಲೇ ಅಥವಾ ನೋವಿನ ಮೂಲಕವಲ್ಲದೆ ಬೇರೆ ವಿಧಾನದಿಂದ ಹೇಳಲು ಸಾಧ್ಯವಿಲ್ಲ. ಇದರಿಂದ ನೀವು ಎದೆಗುಂದುವ ಹಾಗಿಲ್ಲ, ಏಕೆಂದರೆ ಗ್ರಾಮಗಳಲ್ಲಿರುವ ನಮ್ಮ ಜನ ನೋವಿನಿಂದ ನರಳುತ್ತಿದ್ದಾರೆ ಮತ್ತು ಅತಿ ನೋವಿನಿಂದ ಬದುಕುತ್ತಿರುವರು. ನಮ್ಮ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಅಚಲ ನಿರ್ಧಾರ ಮತ್ತು ಸಂಘಟಿತರಾಗಲು ತೀರ್ಮಾನಿಸುವುದರಲ್ಲಿಯೇ ಅದರ ಸಾಫಲ್ಯ ಅಡಗಿರುವುದು. ಈ ದೇಶದಲ್ಲಿ ನೋವಿನ ಭಯ ಯಾವುದೇ ರೀತಿಯಲ್ಲಿರುವುದು ಅವಶ್ಯವಿಲ್ಲವೆಂದು ನಾನು ಭಾವಿಸುತ್ತೇನೆ. ಈ ಅಂಬೇಡ್ಕರ್ ಓದು ಸರಣಿಗೆ ಧನ್ಯವಾದಗಳು.